ವೀಕ್ಷಕರೇ, ವೆನೆಜುವೆಲಾ ಅಧ್ಯಕ್ಷರನ್ನು ಅವರ ದೇಶದೊಳಗೆ ನುಗ್ಗಿ ಎತ್ತಿಕೊಂಡು ಹೋಗಲು ಅಮೆರಿಕಕ್ಕೆ ಹೇಗೆ ಸಾಧ್ಯವಾಯಿತು? ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ಪುತ್ರ ನಿಕೋಲಸ್ ಮಡುರೋ ಗುವೆರಾ ಹೇಳುವ ಪ್ರಕಾರ ದೇಶದೊಳಗಿನ ಹಿತಶತ್ರುಗಳಿಂದ ಇದು ಸಾಧ್ಯವಾಯಿತು. ತನ್ನ ದೇಶದ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಅವರು ತನ್ನ ತಂದೆಯನ್ನು ಅಮೆರಿಕದಿಂದ ಬಿಡಿಸಿ ತರಬೇಕೆಂದು ಅಂತಾರಾಷ್ಟ್ರೀಯ ಸಮುದಾಯವನ್ನು ವಿನಂತಿಸಿಕೊಂಡಿದ್ದಾರೆ. ವೆನೆಜುವೆಲಾ ಅಧ್ಯಕ್ಷರ ಅಪಹರಣದ ಕುರಿತು ಜಗತ್ತಿನಲ್ಲಿ ಚರ್ಚೆಗಳೇನೋ ನಡೀತಾ ಇದೆ. ಆದರೆ ಅವರನ್ನು ಬಿಡಿಸಿ ತರುವುದಕ್ಕೆ ಯಾವ ಪ್ರಯತ್ನಗಳು ನಡೀತಾ ಇಲ್ಲ ಎನ್ನುವುದು ಸತ್ಯ. ಅಮೆರಿಕ ವೆನೆಜುವೆಲಾದ ಮೇಲೆ ರೌಡಿಗಿರಿಯನ್ನು ನಡೆಸಿ ತನ್ನನ್ನು ವಿರೋಧಿಸುವ ಇತರ ದೇಶಗಳಿಗೆ ನಿಮಗೂ ಇದೇ ಗತಿ ಎಂಬ ಸಂದೇಶವನ್ನು ನೀಡಿದ್ದು ಎನ್ನುವುದು ಸ್ಪಷ್ಟ. ಇದು ಜಾಗತಿಕ ಯುದ್ಧಕ್ಕೆ ನೇರ ಆಹ್ವಾನ ಅಲ್ವೇ? ಅಂದ ಹಾಗೆ ಈ ಅಮೆರಿಕ ಇಡೀ ಜಗತ್ತನ್ನೇ ಅಪಾಯದ ಅಂಚಿಗೆ ದೂಡಿ ಹಾಕಿದಂತೆ ಇರೋ ತೈಲ ಸಮೃದ್ಧ ದೇಶ ವೆನೆಜುವೆಲಾ ಅಮೆರಿಕಕ್ಕೆ ತಲೆ ಬಗ್ಗಿಸುವುದಿಲ್ಲ. ಆದ್ದರಿಂದ ಅದರ ಅಧ್ಯಕ್ಷರನ್ನೇ ಅಮೆರಿಕ ಎತ್ತೊಯ್ದು ವಿಚಾರಣೆಯ ನಾಟಕವನ್ನು ಆಡ್ತಾ ಇದೆ. ಅಪಹರಿಸಿದ್ದು ಮಾತ್ರ ಕಳ್ಳನಂತೆ ರಾತ್ರಿಯಲ್ಲಿ ಅಥವಾ ಮುಂಜಾನೆ ನಸುಕು ಹರಿಯುವ ಮೊದಲು ಗುಟ್ಟು ಗುಟ್ಟಾಗಿ ಕಾರ್ಯಾಚರಣೆ ನಡೆಸಿ ವೆನೆಜುವೆಲಾ ಅಧ್ಯಕ್ಷರನ್ನು ಅದು ಅಪಹರಿಸಿಕೊಂಡು ಹೋಗಿದೆ. ವೀಕ್ಷಕರೇ ನೋಡಿ, ಶನಿವಾರ ಬೆಳಕು ಹರಿಯುವ ಮೊದಲೇ ಅಂದರೆ ಬೆಳ್ಳಂಬೆಳಗ್ಗೆ ರಾಜಧಾನಿ ಕಾರಕೂಸ್ನ ಸೈನಿಕ ನೆಲೆಯಲ್ಲಿದ್ದ ಅವರ ವಸತಿಯಿದ್ದ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋರನ್ನು ಮತ್ತು ಅವರ ಪತ್ನಿಯನ್ನು ಅಮೆರಿಕ ಎತ್ತಿಕೊಂಡು ಹೋಗಿದ್ದು ತಾನೆ. ಮೊದಲು ಹೆಲಿಕಾಪ್ಟರ್ನಲ್ಲಿ ಅಪಹರಿಸಿ ಆನಂತರ ಕೆರೆಬಿಯನ್ ಸಮುದ್ರದಲ್ಲಿರುವ ಅಮೆರಿಕದ ಗುದ್ದಾಡಗು US ಯೋಜಿಮಕ್ಕೆ ಕರೆತಂದು ಅಲ್ಲಿದ್ದ ವಿಮಾನದಲ್ಲಿ ಮ್ಯಾನ್ ಹಟನ್ಗೆ ಕರೆದುಕೊಂಡು ಹೋಗಿದೆ. ಈಗ ಮ್ಯಾನ್ ಹಟನ್ನ ಕೋರ್ಟಿನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಅಮೆರಿಕದ ಈ ಕೃತ್ಯದಿಂದ ಇಡೀ ವಿಶ್ವವೇ ಅಲರ್ಟ್ ಆಗಿದ್ದಂತೂ ನಿಜ. ಈ ದಾದಾಗಿರಿಯನ್ನು ಎಲ್ಲರೂ ಪ್ರಶ್ನಿಸುತ್ತಿರುವುದು ನಿಜ. ಹಲವು ದೇಶಗಳು ಬೇಸ್ತು ಬಿದ್ದದ್ದು ಹೌದು. ಅಮೆರಿಕದ ಕೈಯಿಂದ ಬಿಡಿಸಿ ತರುವುದಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮರ್ಥಿಸಿಕೊಳ್ತಾ ಇದ್ದಾರೆ. ವೀಕ್ಷಕರೇ, ಒಂದು ದೇಶದ ಅಧ್ಯಕ್ಷನನ್ನು ಕೋಕೈನ್ ಸಪ್ಲೈಯರ್ ಎಂದು ಹೇಳಿದ್ರೆ ಜಗತ್ತು ನಂಬಲು ಸಾಧ್ಯ ಇದೆಯಾ? ಎಷ್ಟು ಚೀಪ್ ಆದಂತ ಆರೋಪ ಇದು. ಒಂದು ದೇಶದ ಅಧ್ಯಕ್ಷರ ವಿರುದ್ಧ ಆರೋಪಿಸಲಾಗುತ್ತಿರುವುದು ಇತಿಹಾಸದಲ್ಲಿಯೇ ಪ್ರಥಮ. ಈ ಹಿಂದೆ ಬ್ರಿಟನ್ ಮತ್ತು ಅಮೆರಿಕಗಳು ಜೊತೆ ಸೇರಿ ಇರಾಕ್ ವಿರುದ್ಧ ದಾಳಿ ಮಾಡಿ ಸದ್ದಾಂ ಹುಸೇನ್ರನ್ನು ಸರ್ವನಾಶ ಮಾಡಿಸಿದ್ದು ಇರಾಕಿನಲ್ಲಿ ರಾಸಾಯನಿಕ ಅಸ್ತ್ರಗಳಿವೆ ಎನ್ನುವ ನೆಪದಲ್ಲಾಗಿತ್ತು. ನ್ಯಾಟೋ ಸೈನ್ಯ ಇರಾಕ್ ಅನ್ನು ನಾಶಪಡಿಸಿ ಎಲ್ಲ ಮುಗಿಸಿಕೊಂಡ ಮೇಲೆ ಬ್ರಿಟನ್ ಅಮೆರಿಕಗಳಿಗೆ ಅಲ್ಲಿ ಯಾವ ರಾಸಾಯನಿಕ ಅಸ್ತ್ರಗಳು ಸಿಕ್ಕಿರಲಿಲ್ಲ. ಈ ಬೃಹತ್ ಶಕ್ತಿಗಳು ಸುಳ್ಳು ಹೇಳಿ ಜಗತ್ತನ್ನು ನಂಬಿಸಿದ್ದು ಎಂದು ಜಗಜ್ಜಾಹೀರಾಗಿತ್ತು. ಮಡುರೋ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ, ಚುನಾವಣೆಯಲ್ಲಿ ಅಕ್ರಮ ನಡೆಸಿ ಮಡುರೋ ಅಧಿಕಾರಕ್ಕೆ ಬಂದಿದ್ದಾರೆ ಎಂದು ಅಮೆರಿಕ ಮೊದಲಿಂದಲೂ ಹೇಳ್ತಾನೆ ಬಂತು. ಹೀಗೆ ಪೂರ್ವಭಾವಿಯಾಗಿ ಒಂದು ವಾತಾವರಣವನ್ನು ನಿರ್ಮಿಸಿದ ನಂತರ ಮಡುರೋರನ್ನು ಬೆಳ್ಳಂಬೆಳಗ್ಗೆ ಅಪಹರಿಸಿದ್ರು. ಒಂದು ದೇಶದ ಅಧ್ಯಕ್ಷರಿಗೆ ಸುರಕ್ಷಿತವಾಗಿರಲು ಸಾಧ್ಯ ಇಲ್ಲ ಎಂದಾದ್ರೆ ಗಾಜಾದಂತ ಪುಟ್ಟ ನಾಡುಗಳಲ್ಲಿ ಜನಸಾಮಾನ್ಯರು ಸುರಕ್ಷಿತರಾಗಿರುವುದು ಹೇಗೆ? ವೆನೆಜುವೆಲಾಕ್ಕೆ ಅಲ್ಲಿನ ಸುಪ್ರೀಂ ಕೋರ್ಟಿನ ನಿರ್ದೇಶನದಂತೆ ಮಡುರೋ ಅಪಹರಣದ ನಂತರ ಅವರ ನಂಬಿಕಸ್ತೆ ಮತ್ತು ಉಪಾಧ್ಯಕ್ಷೆಯಾಗಿದ್ದ ಡೆಲ್ಸಿ ರಾಡ್ರಿಗಸ್ ಮಧ್ಯಂತರ ಸರ್ಕಾರದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ತಾನು ಅಧಿಕಾರವನ್ನು ವಹಿಸಿಕೊಂಡ ಕೂಡಲೇ ಅವರು ಮಡುರೋರನ್ನು ಅಮೆರಿಕ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ. ಜನರು ಪ್ರಜಾಪ್ರಭುತ್ವದಲ್ಲಿ ಒಂದು ಸರ್ಕಾರವನ್ನು ಜನರೇ ಕೆಳಗಿಳಿಸಬೇಕೇ ಹೊರತು ಹೊರಗಿನಿಂದ ದಂಡೆತ್ತಿ ಬರುವ ದೇಶದಿಂದ ಅದು ಆಗಬಾರದು. ಅಮೆರಿಕ ವೆನೆಜುವೆಲಾ ಅಧ್ಯಕ್ಷರನ್ನು ಕಳ್ಳನಂತೆ ಹೊತ್ತೊಯ್ದು ತನ್ನನ್ನು ಸಮರ್ಥಿಸಿಕೊಂಡಿದೆ. ಆದರೆ ಜಗತ್ತು ಇದನ್ನು ಒಪ್ತಾ ಇಲ್ಲ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮಡುರೋ ಅಪಹರಣವನ್ನು ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಎಂದು ಕರೆದಿದ್ದಾರೆ. ಚೀನಾ, ರಷ್ಯಾ ಸಹಿತ ಹಲವು ದೇಶಗಳು ಮಡುರೋರ ಅಪಹರಣವನ್ನು ಖಂಡಿಸಿವೆ ಮತ್ತು ಕೂಡಲೇ ಬಿಡುಗಡೆಗೊಳಿಸಬೇಕೆಂದು ಎಚ್ಚರಿಕೆಯನ್ನು ನೀಡಿವೆ. ಆದರೆ ಅಮೆರಿಕ ಕೇಳುತ್ತಾ? ಇತ್ತ ಉತ್ತರ ಕೊರಿಯಾ ಅಮೆರಿಕದ ದಾದಾಗಿರಿಯನ್ನು ಎದುರಿಸಲು ತನ್ನ ಸೇನೆಯನ್ನು ಸಜ್ಜಾಗಿ ನಿಲ್ಲಿಸಿದೆ. ಅಧ್ಯಕ್ಷ ಕಿಮ್ ಜೊಂಗ್ ಉನ್ ತನ್ನ ಪುತ್ರಿಯನ್ನು ತನ್ನ ಉತ್ತರಾಧಿಕಾರಿಯಾಗಿ ಘೋಷಿಸಿದ್ದಾರೆ. ಒಂದು ವೇಳೆ ಉತ್ತರ ಕೊರಿಯಾದ ವಿರುದ್ಧ ಅಮೆರಿಕ ದಾಳಿಗಿಳಿದ್ರೆ ಅಥವಾ ರಾತ್ರೋರಾತ್ರಿ ಅಪಹರಿಸಿದ್ರೆ ಎಲ್ಲ ದಾದಾಗಿರಿಗಳನ್ನು ಎದುರಿಸಲು ಅದು ಮಾತ್ರವಲ್ಲ, ಹಲವಾರು ದೇಶಗಳು ಸರ್ವ ಸಿದ್ಧತೆಯನ್ನ ನಡೆಸ್ತಾ ಇವೆ. ಬಹುಶಃ
ಮಡುರೋ ಅಪಹರಣ ಒಂದು ಜಾಗತಿಕ ಯುದ್ಧಕ್ಕೆ ನೇರ ಆಹ್ವಾನವನ್ನು ನೀಡುವ ಸಾಧ್ಯತೆಗಳನ್ನು ತೆರೆದಿಟ್ಟಿದೆ ಎಂದು ಹೇಳಬಹುದು. ಮಡುರೋ ಅಪಹರಣದ ನಂತರ ಅಮೆರಿಕದ ಕಾಲರ್ ಮೇಲಾಗಿದೆ. ಟ್ರಂಪ್ ಇರಾನ್ಗೂ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಇರಾನ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯತ್ತ ಬೆರಳು ತೋರಿಸಿ ಜನರನ್ನು ಕೊಲ್ಲುವವರನ್ನು ನಾವು ಸುಮ್ಮಗೆ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿದ್ದಾರೆ. ಜನತಾ ಪ್ರತಿಭಟನೆಯ ಹೆಸರಿನಲ್ಲಿ ಪ್ರಚೋದಿಸುತ್ತಿದ್ದ ಇಸ್ರೇಲ್ನ ಬೇಹುಗಾರರನ್ನು ಇರಾನ್ ಬಂಧಿಸಿದೆ. ಒಟ್ಟಿನಲ್ಲಿ ಅಮೆರಿಕ ಅಂತಾರಾಷ್ಟ್ರೀಯ ರೌಡಿಗಿರಿಯನ್ನು ಖಂಡಿತ ತೋರಿಸ್ತಾ ಇದೆ. ಅಮೆರಿಕದಂತಹ ರಾಷ್ಟ್ರಗಳು ಯಾವುದೇ ದೇಶದಲ್ಲಿ ತಮ್ಮ ಕೃತ್ಯಗಳನ್ನು ನಡೆಸಲು ಅಲ್ಲಿನ ಹಣಕ್ಕೆ ತಮ್ಮನ್ನು ಮಾರಿಕೊಳ್ಳುವವರಿಂದ ಕೆಲಸ ತೆಗೆಸಿಕೊಳ್ತಾ ಇದೆ. ವೆನೆಜುವೆಲಾದಲ್ಲೂ ಆಗಿದ್ದು ಇದೆ. ಅಧ್ಯಕ್ಷರ ಅಪಹರಣಕ್ಕೆ ವೆನೆಜುವೆಲಾ ಅಧ್ಯಕ್ಷರ ಪುತ್ರನ ಮಾತಿನಲ್ಲಿ ಹೇಳುವುದಾದರೆ, ಒಳಗಿನವರೇ ಮಡುರೋಗೆ ವಂಚಿಸಿದ್ದಾರೆ, ಅಮೆರಿಕಕ್ಕೆ ಸಹಾಯ ಮಾಡಿದ್ದಾರೆ. ಇರಾನ್ನ ಮೇಲೆ ಟ್ರಂಪ್ ಬೆದರಿಕೆ ಹಾಕಿದ್ದೇನೋ ನಿಜ, ಆದರೆ ವೆನೆಜುವೆಲಾದಷ್ಟು ಇರಾನ್ ಸುಲಭ ಅಲ್ಲ. ಟ್ರಂಪ್ಗೆ ಅದು ದುಬಾರಿ ಆಗಬಹುದು. ಇರಾನ್ ಮಾತ್ರ ಅಲ್ಲ, ಭಾರತದಿಂದಲೂ ತಾನು ಸಂತೃಪ್ತನಲ್ಲ, ಇನ್ನಷ್ಟು ತೆರಿಗೆ ವಿಧಿಸುತ್ತೇನೆ ಎಂದು ಟ್ರಂಪ್ ಬೆದರಿಕೆಯನ್ನು ಹಾಕಿದ್ದಾರೆ. ಅಂದರೆ ಜಗತ್ತಿನ ಎಲ್ಲಾ ದೇಶಗಳಿಗೂ ಟ್ರಂಪ್ ಬೆದರಿಕೆ ಹಾಕ್ತಾ ಹೋಗ್ತಾ ಇದ್ದಾರೆ. ಇದು ರೌಡಿಗಿರಿ ಅಲ್ಲದೆ ಇನ್ನೇನು. ಕೊಲಂಬಿಯಾದ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಅಮೆರಿಕ ದಾಳಿ ಮಾಡಿದ್ರೆ ದೇಶಕ್ಕಾಗಿ ಆಯುಧ ಎತ್ತುವೆ ಎಂದು ಘೋಷಣೆ ಮಾಡಿದ್ದಾರೆ. ಅಪಹರಣಕ್ಕೊಳಗಾದ ವೆನೆಜುವೆಲಾ ಅಧ್ಯಕ್ಷರು ಮ್ಯಾನ್ಹಟನ್ನ ಕೋರ್ಟ್ನಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲ, ತಾನೇ ಈಗಲೂ ವೆನೆಜುವೆಲಾದ ಅಧ್ಯಕ್ಷ, ಜನರಿಂದ ಆಯ್ಕೆಯಾದ ಅಧ್ಯಕ್ಷ ಎಂದು ದಿಟ್ಟತೆಯಿಂದ ಹೇಳಿದ್ದಾರೆ. ಆದರೆ ಟ್ರಂಪ್ ವೆನೆಜುವೆಲಾದಲ್ಲಿ ನಾವೇ ಆಡಳಿತ ನಡೆಸುವುದು ಎಂದು ಹೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ? ಈಗ ಮಡುರೋ ಮತ್ತು ಅವರ ಪತ್ನಿಯನ್ನು ಅಮೆರಿಕ ತನ್ನ ವಶದಲ್ಲಿ ಸಿಕ್ಕೊಳ್ಬಹುದು, ಅಥವಾ ಅವರನ್ನು ಶಿಕ್ಷೆಗೇರಿಸಬಹುದು, ಅಥವಾ ಇರಾಕಿನ ಅಧ್ಯಕ್ಷ ಸದ್ದಾಮ್ ಹುಸೇನ್ರನ್ನು ವಿಚಾರಣೆಯ ನಾಟಕ ಮಾಡಿ ಗಲ್ಲಿಗೇರಿಸಿದಂತೆ ಮಾಡುವುದು, ಮರಣದಂಡನೆ ವಿಧಿಸಬಹುದು. ಒಂದು ನಾಡಾದ ವೆನೆಜುವೆಲಾವನ್ನು ಅಷ್ಟು ಸುಲಭದಲ್ಲಿ ಟ್ರಂಪ್ ಹೇಗೆ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಾಧ್ಯ, ವಸಾಹತು ಮಾಡಲು ಸಾಧ್ಯ? ಜನರು ಒಪ್ಪಬೇಕಲ್ಲ. ವೆನೆಜುವೆಲಾದ ರಾಜಧಾನಿ ಕಾರಕೂಸ್ನಲ್ಲಿ ಜನರು ಬೀದಿಗಿಳಿದಿದ್ದಾರೆ. ಅಮೆರಿಕದ ರೌಡಿಸಮ್ ಅನ್ನು ಒಪ್ಪಲು ಸಾಧ್ಯ ಇಲ್ಲ, ಅಮೆರಿಕದ ದಾದಾಗಿರಿಯನ್ನು ಒಪ್ಪಲು ಸಾಧ್ಯ ಇಲ್ಲ, ಮಡುರೋರನ್ನು ಬಿಡುಗಡೆಗೊಳಿಸಿ ಎಂದು ಜನರು ಕೂಗು ಹಾಕ್ತಾ ಇದ್ದಾರೆ. ಯಾವುದೇ ದೇಶ ತನ್ನ ಸಾರ್ವಭೌಮತ್ವವನ್ನು ಕಳ್ಕೊಳ್ಳಲು ಸಿದ್ಧವಿಲ್ಲ, ಮಾತ್ರ ಅಲ್ಲ ತನ್ನನ್ನು ಇತರ ದೇಶಕ್ಕೆ ಒತ್ತ ಇಡಲು ತಯಾರಾಗುವುದಿಲ್ಲ. ಸ್ವತಂತ್ರವಾದ ಮತ್ತು ಸ್ವಂತಿಕೆಯನ್ನು ಉಳಿಸಿಕೊಳ್ಳಲು ಆ ನಾಡಿನ ಜನರು ಬಯಸುತ್ತಾರೆ. ಅದರಲ್ಲಿ ವೆನೆಜುವೆಲಾ ಕೂಡ ಒಂದು. ಅಲ್ಲಿನ ಜನರು ಮಡುರೋ ಅವರನ್ನು ಬಿಡುಗಡೆಗೊಳಿಸಬೇಕೆಂದು ಹೇಳ್ತಾ ಇದ್ದಾರೆ. ಅಮೆರಿಕದ ದುಂಡಾವರ್ತಿ ಅಮೆರಿಕ ವಿರೋಧಿ ಬೇರೆ ದೇಶಗಳಿಗೆ ಹೆದರಿಕೆ ಹುಟ್ಟಿಸುವಂತದ್ದೇನೋ ನಿಜ. ಆದರೆ ಎಲ್ಲ ಕಡೆಯೂ ತನ್ನ ವಿರೋಧಿ ದೇಶಗಳನ್ನು ವೆನೆಜುವೆಲಾದಂತೆ ಮಾಡುತ್ತೇನೆ ಎಂದು ಟ್ರಂಪ್ ಭಾವಿಸಿದರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಬೇರೆ ಇಲ್ಲ. ಜಗತ್ತಿನಲ್ಲಿ ಇಂದು ಅಮೆರಿಕ ಮಾತ್ರ ಬೃಹತ್ ಶಕ್ತಿ ಅಲ್ಲ, ಚೀನಾ ಮುಂತಾದ ದೇಶಗಳು ಅಮೆರಿಕಕ್ಕೆ ಸಡ್ಡು ಹೊಡೆಯುವಷ್ಟು ತಾಕತ್ತನ್ನು ಹೊಂದಿವೆ. ರಷ್ಯಾ ಕೂಡ ಕಡಿಮೆ ಅಲ್ಲ. ಜಗತ್ತನ್ನು ಮಹಾಯುದ್ಧಕ್ಕೆ ಎತ್ತಿ ಎಸೆಯುವ ಕೃತ್ಯಕ್ಕೆ ಟ್ರಂಪ್ ಇಳಿದಿದ್ದಾರ? ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಮಂಚಿ. ಜೈ ಹಿಂದ್.